ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ವರ್ಧನರ ಕುರಿತು ನೋಡಿಕೊಳ್ಳೋಣ. ಈ ಗುಪ್ತ ಸಾಮ್ರಾಜ್ಯದ ಅವನತಿ ನಂತರ ಏನಪ್ಪಾ ಅಂತಂದ್ರೆ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜ್ಯಗಳು ಹುಟ್ಟಿಕೊಂಡು ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ರಾಜವಂಶ ಪುಷ್ಯಭೂತಿ ವಂಶವು. ಈ ವಂಶದ ಆಳಿದಂಥ ರಾಜರುಗಳಲ್ಲಿ ಪ್ರಭಾಕರ ವರ್ಧನ, ರಾಜವರ್ಧನ ಮತ್ತು ಹರ್ಷವರ್ಧನರು ಪ್ರಖ್ಯಾತರಾಗಿದ್ದಂಥ ರಾಜ್ಯಗಳಾಗಿದ್ದು, ಈ ಮುಂದೆ ಹರ್ಷವರ್ಧನ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಸ್ನೇಹಿತರೆ. ಈ ಹರ್ಷವರ್ಧನ ಸಾಧನೆಗಳನ್ನು ನೋಡುವುದಾದರೆ, ಈತ ಪಟ್ಟವನ್ನೇರಿದಾಗ ಸುಮಾರು 16 ವರ್ಷದ ಯುವಕನಾಗಿದ್ದು, ಆ ವೇಳೆ ರಾಜ್ಯವು ತುಂಬ ಬಿಕ್ಕಟ್ಟಿನಲ್ಲಿ ಸಿಲುಕಿದಂಥ ಸಂದರ್ಭವಾಗಿದ್ದು, ಈತನಿಗೆ ಆಡಳಿತದ ಅನುಭವ ಇರದೇ ಇರುವುದು ಇದರ ಲಾಭವನ್ನು ವೈರಿಗಳು ಪಡೆಯಲು ಮುಂದಾದರು. ಆದರೂ ಹರ್ಷವರ್ಧನು ಸಂಚು ನಡೆಸುತ್ತಿದ್ದ ತನ್ನ ವೈರಿಗಳನ್ನು ಕ್ಷಣ ಮಾತ್ರದಲ್ಲೇ ಸದೆಬಡೆದು ರಾಜ್ಯವನ್ನು ಅಪಾಯದಿಂದ ಪಾರು ಮಾಡಿ ಉತ್ತರ ಭಾಗದಲ್ಲಿ ಪ್ರಬಲ ಸಾಮ್ರಾಜ್ಯವೊಂದನ್ನು ಹರ್ಷವರ್ಧನು ಕಟ್ಟಿದನು. ಈ ಹರ್ಷವರ್ಧನು ಅನೇಕ ಪಂಡಿತರಿಗೆ ಆಶ್ರಯ ನೀಡಿದ್ದು, ಅವರುಗಳಲ್ಲಿ ಬಾಣಭಟ್ಟನು ಅತ್ಯಂತ ಪ್ರಮುಖನು. ಈತನು ಹರ್ಷಚರಿತ ಎಂಬ ಕೃತಿಯನ್ನು ಹರ್ಷವರ್ಧನನ ಕುರಿತಾಗಿಯೇ ಬರೆದಿದ್ದಾನೆ. ಹಾಗೂ ಕಾದಂಬರಿ ಬಾಣಭಟ್ಟನ ಇನ್ನೊಂದು ಕೃತಿ. ಇಲ್ಲಿ ಹರ್ಷವರ್ಧನನೇ ಸ್ವತಃ ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚಿಸಿದ್ದು, ಈತ ನಳಂದ ವಿಶ್ವವಿದ್ಯಾಲಯಕ್ಕೆ ಅನೇಕ ಉದಾರ ದತ್ತಿಗಳನ್ನು ಕೂಡ ನೀಡುತ್ತಿದ್ದನು. ಇಲ್ಲಿ ಹರ್ಷವರ್ಧನು ಧಾರ್ಮಿಕ ಹಾಗೂ ಉದಾರ ಸ್ವಭಾವದ ವ್ಯಕ್ತಿಯಾಗಿದ್ದರಿಂದ ಪ್ರಜೆಗಳ ಕಲ್ಯಾಣಕ್ಕಾಗಿ ಅಪಾರ ಶ್ರಮ ವಹಿಸಿ ಬಡವರಿಗಾಗಿ ಆಹಾರ ಮತ್ತು ಔಷಧಿ ಒದಗಿಸುವಂಥ ಕೇಂದ್ರಗಳನ್ನು ಸ್ಥಾಪಿಸಿದ. ಹಾಗೂ ರಾಜ್ಯದ ಎಲ್ಲ ಕಡೆಗಳಲ್ಲಿಯೂ ಕೂಡ ಅಲ್ಲಲ್ಲಿ ವಿಶ್ರಾಂತಿ ಗೃಹಗಳನ್ನು ಕೂಡ ಹರ್ಷವರ್ಧನು ಕಟ್ಟಿಸಿದನು. ಇನ್ನು ಈ ಹರ್ಷವರ್ಧನ ತನ್ನ ರಾಜಧಾನಿಯಾದಂಥ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನಗಳನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಸುತ್ತಿದ್ದನು. ಇಲ್ಲಿ ಈ ಹರ್ಷವರ್ಧನ ಆಡಳಿತಕ್ಕೆ ಏನಪ್ಪಾ ಅಂತಂದ್ರೆ ಹುಯೆನ್ಸಾಂಗ್ ಎಂಬಂತ ಒಬ್ಬ ಚೀನಿ ಬೌದ್ಧ ಯಾತ್ರಿಕ ಭೇಟಿ ನೀಡಿದನು. ಅವನು ಭಾರತ ದೇಶವನ್ನು ಸಂಚಾರ ಮಾಡಿ ಬೌದ್ಧ ಸಾಹಿತ್ಯದ ಅಧ್ಯಯನ ನಡೆಸಿ ಸಿಯುಕಿ ಅಥವಾ ಪಶ್ಚಿಮದ ಭೂಮಿಯ ಕಥನ ಎಂಬ ತನ್ನ ಗ್ರಂಥವನ್ನು ಆತನು ಭಾರತದ ಪ್ರವಾಸದ ವಿವರವನ್ನು ನೀಡಿದ್ದಾನೆ. ಈ ಹುಯೆನ್ಸಾಂಗನನ್ನು ಭೇಟಿಯಾಗುವ ಮೊದಲೇ ಹರ್ಷವರ್ಧನನು ತನ್ನ ರಾಯಭಾರಿಯನ್ನು ಚೀನಾದ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳುಹಿಸಲಾಗಿದ್ದನು. ಅದೇ ರೀತಿ ನಳಂದ ವಿಹಾರ ಕುರಿತು ನೋಡುವುದಾದರೆ, ಇದು ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಹಾರವು ಸುಮಾರು 6 ಶತಮಾನಗಳಿಗೂ ಹೆಚ್ಚು ಕಾಲ ಜಗತ್ ಪ್ರಸಿದ್ಧಿಯನ್ನು ಪಡೆದಂತಾಗಿದೆ. ಇಲ್ಲಿ ಅಧ್ಯಯನ ಮಾಡಲು ಚೀನಾ, ಜಪಾನ್ ಮುಂತಾದ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು. ಇವರೆಲ್ಲರಿಗೂ ಭಾರತೀಯ ಹೆಸರುಗಳಿದ್ದರು. ಇಲ್ಲಿ 8 ಮಹಾಪಾಠ ಶಾಲೆಗಳು, 3 ಬೃಹತ್ ಗ್ರಂಥ ಭಂಡಾರಗಳು ಇದ್ದವು. ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿದ್ದರೂ ಕೂಡ ವೇದ, ಯೋಗ, ವೈದ್ಯ ಮತ್ತಿತರ ವಿಷಯಗಳ ಬಗೆಗೂ ಶಿಕ್ಷಣವಿತ್ತು. ಈ ಹುಯೆನ್ಸಾಂಗ್ ಈ ಮಹಾವಿದ್ಯಾಲಯದಲ್ಲಿ ಹಲವಾರು ವರ್ಷಗಳನ್ನು ಕೂಡ ಕಳೆದಿದ್ದರು. ಮುಂದೆ ವಿದೇಶ ಆಕ್ರಮಣಕಾರರು ಹಿಂಸಾಚಾರ ನಡೆಸಿ ವಿದ್ಯಾಲಯವನ್ನು ಧ್ವಂಸಗೈದರು. ಇದರಿಂದಾಗಿ ಗ್ರಂಥಾಲಯಗಳು ಬೆಂಕಿಗೆ ಆಹುತಿಯಾದವು ಹಾಗೂ ಮಹಾಪಂಡಿತರು ಕೂಡ ಅಸುನೀಗಿದರು.